ವೆಲ್ಕಮ್ ಬ್ಯಾಕ್ ಟು ವಿಜ್ಞಾ ವೈಬ್ ಕುಕಿಂಗ್ ಬ್ಲಾಗ್ ಪಾರ್ಟ್ 2 ಅಂತ ಬೇಗ ಬೇಗ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಪಾಸ್ತಾ ತಿಂದು ಊಟ ಮಾಡು. ಅಮ್ಮ ಅಪ್ಪ ಬಿರಿಯಾನಿ ಊಟ. ನಮ್ಮ ಪಾಸ್ತಾ ಲಾಸ್ಟಿಗೆ ನಾಯಿ ಸತಿ ಮುಲ್ಲ ಯಾರು ತಿಂಟ್ಲ ನೀನ್ ನೋಡಲ್ಲ ನನ್ಗೋಸ್ಕರ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅದು ಯಾರು? ಸುಂದ್ರಿ ಸುಂದರಿ ಯಾರು? ಕಾಡು ಮಳೆಯನು ಮಳೆಯ ನೆನಪನು ಒಂದು ಪಿಲಿ ಬೈಲದ ಯಮುನಕ್ಕ ಭಾರಿ ಬುದರು ಒಂದ್ ಎಕರೆ ಜಾಗ ಉಂಟು ಅವು ಉಂಡು ಒಂಜಿ ಎಂಕೊಂಜಿ ಬೋರ್ಡ್ ಇತ್ತು ನೈಟ್ ಇಲ್ಲ ತೋಟಲ್ಲ ಉಂಟು ಇಲ್ಲೆಲ್ಲ ಉಂಟು ಎಂಕೊಂಜಿ ಅರ್ಧ ಎಕರೆ ವಿನಿ ಇತ್ತಿಂದ ಬೋರ್ಡ್ ಇತ್ತು ಎಂಕ್ ಜಸ್ಟ್ 10 lakhs. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದ್ರೆ ಇನ್ನೊಂದ್ಸಲ ಬಿಸ್ಲಿಕ್ಕೆ ಕರಂಚಿನ ನೋ ಪ್ರಾಬ್ಲಮ್. ನಾವೆಲ್ಲ ಏನು ಹೇಳಲ್ಲ ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ ಇದು ಆಕ್ಚುಲಿ ಚೆನ್ನಾಗಿ ಮಾಡ್ಲಿಕ್ಕೆ ಹೇಳೋರು ಸರಿ ಇಲ್ಲ. ಕರಂಚಿ ಇದೆ ನಂಗೆ ಡೌಟ್ ಇದೆ ಯಾಕೋ. ನಮ್ಮಪ್ಪ ಆಸ್ತ ಹೋಗಿ ದೇವ್ರೆ ಇದು ಸ್ವಲ್ಪ ತಣ್ಣಗಾಗಿ ನಮ್ಮ ಸುರು ಉಣ್ಕಣ ಊಟ. ಇವೊಬ್ಬ RCB ಇವ ಯಾರೇ ಫ್ಯಾನ್, ಇವರೊಂದು RCB ಫ್ಯಾನ್. ಎಲ್ಲ ಮ್ಯಾಚ್ ನೋಡೋದ್ರಲ್ಲಿ ಅಷ್ಟು ಬೇಗ ಇಲ್ಲಿ ಬಾತೇಳು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಈಗ ನಾನು ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ. ಆಯ್ತಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪನ ಮಗ ಓಕೆ. ವಂಶಿ ಸರದಿ ಐದು ಸಲ ಸ್ಪೀಡ್ ಹೇಳೋದು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಹೇಳು ಸ್ಟಾರ್ಟ್. ಅದ್ರ ಗ್ರೈಂಡ್ ಮಾಡೋಕಲ್ಲ, ಸೊ ಅದು ಆ ಟೈಮಲ್ಲಿ ಯಾರು ಇಲ್ಲ ಮದುವೆ ಹೋಗ್ಕೊಂಡ್ರೆ ವಂಶಿ ಈಗ ನಿನ್ನ ಸರದಿ ಸ್ಪೀಡ್ ಆಗಿ 5 ಸಲ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಬಾ ಬಾ ಕಲಿಯುದೆಲ್ಲ ಬೇಡ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಕಂಬ. ನಿಮ್ಮ ಸರದಿ डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. मैं डिप्रेशन में रहता हूँ हमेशा, सिर में दर्द रहता हूँ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ.
ಹೇಳು. ಸಂಗನ ಮಗ ಮರಿ ಸಂಗ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪನ ಮಗ ಮರಿ ಸಂಪಂಗ. ಇನ್ನೊಂದ್ಸಲದಿ ಹೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ನೀವೊಂದು ಚಾಲೆಂಜ್. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಎಲ್ಲ ಹೇಳಿರೋದು ಸಂಪಂಗಪ್ಪನ ಸಾಕು. ಹೇಳಿ, ಒಮ್ಮೆ ಹೇಳಿ, ಒಮ್ಮೆ ಹೇಳಿ. ಬಂದದೆ ಸಂಪಂಗಪ್ಪನ ಮಗ. ಹೇಳಿ. ಅಷ್ಟೇ ಹೇಳಿ ಸಾಕು. ಇನ್ನು 2 ಸತಿ ಒಮ್ಮೆ ಹೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಛೀ ಎದ್ದೋರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮಗನೇ ವಾಪಸ್ಸು ಹೊಂಟೋಗು ಶಿವನೇ. ಫೈನಲ್ ಮಾಡ್ತಿದ್ದೇವೆ ಈಗ ಪಾಸ್ತಾ. ಓಕೆ, ನಾವು ಈಗ ಫೈನಲ್ ಅಲ್ಲಿ ಇದ್ದೇವೆ. ಗ್ರೈಂಡ್ ಎಲ್ಲ ಮಾಡಿ ಆಯ್ತು. ಲಾಸ್ಟ್ ಒಂದು ಟೇಸ್ಟ್ ಒಂದು ಒಳ್ಳೇದು ಬಂದ್ರೆ ಅಪ್ಪ ಭಗವಂತ ಸ್ವರ್ಗ. ಇಷ್ಟೊಂದು ಮಾಡಿದಕ್ಕೆ ಫಲ ಸಿಕ್ಕಿತು. ಇಲ್ಲದ್ರೆ ಸ್ವರ್ಗ, ಇಲ್ಲದ್ರೆ ನರಕ. ಸೀರಿಯಸ್ಲಿ ನಮ್ಮ ನಿಜವಾದ ಒಂದು ಎಂತ ಕಮೆಂಟ್ ಅನ್ನು ನಾವು ತಿಳಿಸ್ತೇವೆ. ಹೇಗಾಗಿದೆ, ಚಂದ ಆಗಿದ ಇಲ್ವಾ ಲಾಸ್ಟ್ ತನಕ. ನಾವು ಲಾಸ್ಟ್ ಈಗ ಫೈನಲ್ ಹೇಳ್ತೇವೆ. ಫೈನಲ್ ಅಲ್ಲಿ ಇದ್ದೇವೆ ಈಗ. ನೋಡು, ಇದು ಮಾಡು. ಹಿಂಗಿರಂದೇ ಬಿಟ್ಟದಿ ನಮ್ಮ ಮಾರಿ ತಿಂದು ಸೈಯರ ಜನ ಸ್ವಲ್ಪ ಕಲರ್ ಡಿಫೆಕ್ಟ್ ಬಂದಿದೆ. ಇಲ್ಲಿ ಸ್ವಲ್ಪ ರೆಡ್ ಉಂಟು, ಇಲ್ಲಿ ಸ್ವಲ್ಪ ಯೆಲ್ಲೋ ಬಂದಿದೆ. ಅದೆಲ್ಲ ಎಂತ ಆಗುದಿಲ್ಲ ನಿಮಗೆ. ಇದಕ್ಕೆ ಮಾತ್ರ ನೀರು ಮಾತ್ರ ಹೀಗೆ ಇದು ಪಾಸ್ತಾದ ನೀರೇ ಹಾಕ್ಬೇಕು. ಫಸ್ಟ್ ಗೆ ನಾವು ಪಾಸ್ತಾನ ಇದು ಬೇಯಿಸ್ತೇವಲ್ಲ, ಅದ್ರದ್ದು ನೀರೇ ಹಾಕ್ಬೇಕು. ಅದೇ ಒಂದು ಟೇಸ್ಟ್ ಕೊಡೋದು. ನೋಡಿ, ಇವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಪ್ಲೀಸ್ ಕಾಂಟ್ಯಾಕ್ಟ್. ಅಡುಗೆಗೆ ನಾವು ಬರ್ತೇವೆ. ಉಪ್ಪು ಅದ್ಯಾ ಇವರು ನನ್ನ ಅಸಿಸ್ಟೆಂಟ್. 9 ಭೋಜನ ನಮ್ಮದು. 9 ಭೋಜನ. ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತ ಹೇಳಿ ನಿಮ್ಗೆ. ಐಸ್ ಕ್ರೀಮ್ ಎಲ್ಲ ಹೇಳ್ಬೇಡಿ, ಅದೆಲ್ಲ ನಿಮ್ಗೆ ಸ್ವಲ್ಪ ಸ್ವಲ್ಪ ಅದು ಮಾಡೋದಿದ್ರೆ ಫಸ್ಟ್ ಹೇಳಿ, ಮತ್ತೆ ನಮ್ಮಲ್ಲಿ ಯಾವ್ದು ರೆಡಿ ಇರೋದಿಲ್ಲ. ಬೇಗ ಬೇಗ ಹೇಳಿ ಫಸ್ಟ್ ಗೆ. ಆಮೇಲೆ ನಾವು ಸ್ಟಾಪ್ ಮಾಡ್ಬೇಕಲ್ಲ. ಆಕ್ಚುಲಿ ಯಾವತ್ತು ಟೊಮೆಟೊ ಇರ್ತಿತ್ತು, ಇವತ್ತು ನಮ್ಮದು ಬ್ಯಾಡ್ ಲಕ್, ಟೊಮೆಟೊ ಇಲ್ಲ ಇವತ್ತು. ನಿನ್ನೆ ಟೊಮೆಟೊ, ಅದು ಟೊಮೆಟೊ ಉಂಟು, ಸಾಕು ನಮಗೆ. ಅಷ್ಟಕ್ಕೆ ಮಾಡಿ ತಿಂದ್ರೆ ಸಾಕು. ಹೌದು, ಇದ್ದದ್ರಲ್ಲಿ ಖುಷಿ ಪಡಿ, ಇದ್ದದ್ರಲ್ಲಿ ಜೀವನ ಮಾಡಿ. ಉಲ್ಟ ತಿರ್ಗಪ್ಪೆ, ಉಲ್ಟ ತಿರ್ಗಿಸಿ ಸಾಕು. ನಂಗೆ ಚೂರು ಕೊಡು, ಮರಿ ತರಿಸಿದೆ. ಮ್ಯಾಗಿ ಮಾಡಿದೆ ಒಂದ್ಸಲ. ವೆರಿ ವೆರಿ ನೈಸ್. ಕೈ ಕಂಚಿತು ನಂದು ದೇವ್ರೆ. ಲಾಸ್ಟ್ ಇದನ್ನ ಮೊಬೈಲ್ ತಿರ್ಗಿ ಹೋದ್. ಮತ್ತೆ ಲಾಸ್ಟಿಗೆ ನಾವು ಅದು ನಮ್ಮ ಮೊಬೈಲ್ ತಿರುಗಿದಲ್ಲ, ಆಯ್ತು ಅದು ಅವರ ಪಾತ್ರ ತಿರುಗಿದೆ. ಸ್ವಲ್ಪ ಗ್ರೇವಿ ಕಮ್ಮಿ ಆಯ್ತು. ತೆಗಿ ಮಗನಿಗೆ ಅಲ್ಲಿ ಇಲ್ಲಿದೆಲ್ಲ ಕಾಣ್ತದೆ ಗಾಯ್, ಬಟ್ ಇಲ್ಲಿ ನೋಡೋಕೆ ಚೂರು ರೆಡ್ ರೆಡ್ ಉಂಟು. ರೆಡ್ ತುಂಬಾ ಇಲ್ಲಿ ಆರೆಂಜ್. ಇದು ಸ್ವಲ್ಪ ಖಾರ ಹಾಕ್ಬೇಕೀಗ. ಇಲ್ಲ ನೀನು ಮತ್ತೆ ತಿನ್ಪರತ್ತವ್ರಿ ದೀರ್ಲ ತಕ್ತೆ ಆ ದೇವರು ಹೊಲ್ತು ಕೊಡ್ತೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸೊ ನೋಡುವ, ಲಾಸ್ಟ್ ಇನ್ನೊಂದು ಕೇವಲ 1 ನಿಮಿಷ ಅಷ್ಟೇ ಬಾಕಿ. ಅದಾದ ಮೇಲೆ ರಿಸಲ್ಟ್ ನಿಮ್ಮ ಮುಂದೆ. RCB ದೋಸೆ, ನಮ್ಮ ಯಾವುದು ಪಾಸ್ತಾ ದೋಸೆ. ಹೈದರಾಬಾದ್. ಇದು ಬುರುಡೆ, ಅದಕ್ಕೆ 2 ಕಣ್ಣುಗಳು. ಸೊ ಇದು ಕ್ರಿಕೆಟ್ ಎಂತ ಕ್ರಿಕೆಟ್ RCB. ಎಸ್, ಇದ್ರದ್ದೊಂದು ಟೇಸ್ಟ್ ನೋಡುವ ಹೇಗಾಗಿದೆ ಅಂತ, ಅದಾದ್ಮೇಲೆ ಅಲ್ಲಿಗೆ ಹೋಗುವ. ಓಕೆನಾ? ಇದೊಂದು ಡನ್ ಆದ್ರೆ ಆಮೇಲೆ ಅಲ್ಲಿ ಹೋಗುವ.
ಓಕೆ ಎಸ್ ಗೈಸ್ ಫೋರ್ಕ್ ಇಲ್ಲ, ಫೋರ್ಕ್ ಕಾಣಾಗಿದೆ. ಚೂರಿಯಲ್ಲಿ ಚುಚ್ಚಿ ತಿಂದ್ರೆ ಆಯ್ತು ತಯಾರಿದ್ದು. ಸ್ಪೂನ್ ಅಲ್ಲಿ ತಿನ್ಬೇಕಷ್ಟೇ. ಫಸ್ಟ್ ಟೇಸ್ಟ್ ನಾನು ನೋಡ್ಲಾ ಹೇಗಾಗಿದೆ ಅಂತ. ಸೊ ನೋಡುವ. ಓಕೆ ಅಲ್ಲ, ಯಾವುದೇ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಈಗ ನೋಡು ಹೊರಗಿದ್ದವರದು ರಿಯಾಕ್ಷನ್ ಹಾ ಅಜ್ಜಿ ಚಿಕನ್ ತಿಂದು ಬಿಸಿ ಬಿಸಿ ಅವು ಮಾಡುವ. ಹೌದು ಪಾಪ. ನಿಮ್ಮ ಒಂದು ನಿಜವಾದ ರಿಸಲ್ಟ್ ಹೇಳಿ ಆಯ್ತಾ, ಹೆಂಗುಟ್ಟಂತ. ನೀವು ಅದೇ ತಿನ್ನಿ ಒಮ್ಮೆ. ಬೇಗ ಬೇಗ, ಇವರು RCB ಅಲ್ಲಿ ಬಿಸಿ, ನೀ ತಿನ್ನಿ. ಕೈ ಬಿದ್ದಿದ್ದಿ ಬಾಬಾ. ಸೀರಿಯಸ್ಲಿ ಟೇಸ್ಟಿ ಅಲ್ಲ? ಎಸ್, ಹೇಳ್ಬೇಡಿ ಅದರ. ಅಮ್ಮ ತಗ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಾಯ್ತಾ. ಪೀಸ್ ತಕ ಹೆಂಗುಟ್ಟಮ್ಮ? ನಾ ಮಿಥುನ ಓಯ್ ಅಣ್ಣ ಎದ್ರಿ ಓಯ್. ಇಲ್ಲ ಒಂದು ಓ ಉಗಮನ ಬಾಯಿದಲ್ಲ ಅಲ್ಲಿ ಹಾಕಿ ಬಾಯಿ ಕೊಡೋದು. ಹೌದು, ಹೆಂಗುಂಟು? ಎಸ್, ಟ್ರೈ ಮಾಡಿ ನೀವು ಸಹ. ಎಸ್, ನಾವು ಅನ್ಕೊಂಡಿರ್ಲಿಲ್ಲ, ಅನ್ಕೊಂಡಕ್ಕಿಂತ ಸ್ವಲ್ಪ ಜಾಸ್ತಿನೇ ರಿಸಲ್ಟ್ ಬಂದಿದೆ. ಸೊ ನಿಜವಾಗಿಯೂ ಚಂದ ಆಗಿದೆ. ಆಯ್ತಾ? ಒಳ್ಳೆ ಟೇಸ್ಟಿ ಉಂಟು, ಯಾವುದೇ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಮನೆಯಲ್ಲೇ ಮಾಡ್ಲಿಕ್ಕೆ ಈಸಿ ಉಂಟು. ಎಲ್ಲಿ ಅದೇ ತರ ಏನು ಟೇಸ್ಟ್ ಬರಲಿಲ್ಲ, ಹೇಗೆ ಚಾಟ್ ಸೆಂಟರ್ ಅಲ್ಲೆಲ್ಲ ಮಾಡುವ ಹಾಗೆ. ಬಟ್ ಓಕೆ, ಮನೆಯಲ್ಲಿ ಹೆಂಗೆ ವಂಶಿ? ನೈಸ್. ನಂಗೊಂದು ಸುಟ್ಟು ಬಿಸಿ ಉಂಟು. RCB ಮ್ಯಾಚ್ ಅಂತ ಆಯ್ತಾ? ಹೌದಾ? ಏನು ಇವತ್ತು ಮೇಲೆಯಾ ಕೆಳಗೆಯಾ? ನಮ್ದು ಪಾಸ್ತಾ ಬಚ್ಚಾವ್. ಎಸ್, ಪಕ್ಕ ಫಸ್ಟ್ ಕ್ಲಾಸ್ ಆಗಿದಂತೆ ನೋಡಿ. ಫಸ್ಟ್ ಟೈಮ್ ಅಲ್ಲ? ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಅದು ಸಹ ಟೊಮೆಟೊ ಇಲ್ಲದೆ ಅದಕ್ಕೆ ಬೇಕಾದ. ಅಕ್ಕ ಯಾರ ಹತ್ರ ಹೇಳುದು? ಸೊ ಮಾತಾಡುವ ವಂಶಿ, ಒಂದೆರಡು ಮಾತು ನಿನ್ನಿಂದ. ಎಂತ ಹೇಳ್ದು ಬಾವದ ಐಡಿಯಾ ಕೊಡಿ. ಬಾವ ಅಲ್ಲಿ ನಿದ್ದೆ ತುಟ್ಟೋಳು, ಒಂದು ಕಡೆಯಿಂದ ತಲೆನೋವು ಬೇಡ. ಆದ್ರೂ ಮೊಬೈಲ್ ಒಂದು ಕಡೆ, ಮೊಬೈಲ್ ಒಂದು ಕಡೆ, ಆದ್ರೂ ಸಹ ನಮ್ಮ RCB ಬಿಡುದು. ತಲೆನೋವು ಮಾತ್ರ ತಿಂದು RCB ಮ್ಯಾಚ್ ನೋಡೋದು. ಸೊ ಗೈಸ್, ಇದಿಷ್ಟು ಇವತ್ತಿನ ನಮ್ಮ ಕುಕಿಂಗ್ ಬ್ಲಾಗ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಸೊ ನಿಮ್ಗೆ ಸಹ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನೆಲ್ನ. ಇನ್ಸ್ಟಾದಲ್ಲಿ ರಿಜ್ನಾ ವೈಬ್ಸ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೇವೆ. Bye guys. ಬಾಯ್ ಗೈಸ್, ಗುಡ್ ನೈಟ್.